ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಳ್ಳಿ. ಅದು ಕುದಿಯೋಕ್ಕೆ ಬಿಟ್ಬಿಟ್ಟು ಒಂದು ಬೌಲಲ್ಲಿ 1-2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಳಿ. ಆಮೇಲೆ ಈ ಕುದಿಯೋ ನೀರಿಗೆ ಈ ಲಿಕ್ವಿಡ್ನ ಹಾಕ್ಕೊಳ್ಬೇಕು. ಒಂಚೂರು ಉಪ್ಪು, 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಈಗ ಕುದಿ ಬರ್ತಾಯಿದೆ ನೋಡಿ. ಈ ಟೈಮಲ್ಲಿ ನಿಮ್ಗೆ ಎಷ್ಟು ಮುದ್ದೆ ಬೇಕೋ, ನನಗೆ 1 ಮುದ್ದೆ ಬೇಕಿತ್ತು. ಸೊ ನಾನು 1 ಬೌಲಷ್ಟು ರಾಗಿ ಹಿಟ್ಟು ಹಾಕ್ಕೊತೀನಿ. ಹಾಕ್ಬಿಟ್ಟು ಕಲಗಿಸ್ಬಾರ್ದು, ಅದನ್ನು ಹಂಗೆ ಬಿಟ್ಬಿಡಬೇಕು. ಅದು ಚೆನ್ನಾಗಿ ಬೇಯಬೇಕು. ಒಂದು 5 ಮಿನಿಟ್ಸ್ ಬೇಯಕ್ಕೆ ಬಿಟ್ಬಿಟ್ಟು ತಟ್ಟೆನೂ ಮುಚ್ಚಬೇಡಿ, ಅದು ಹಾಗೆ ಬೇಯಲಿ. ಬೆಂದಿದೆ ಅಂತ ಆದಮೇಲೆ ಒಂದು ಕೋಲ್ ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವೈಟ್ ಇದೆಯಲ್ಲ ಅದೆಲ್ಲ ಹೋಗೋ ಥರ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಇದು ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ ಆ ವೈಟ್ ಕಾಣಿಸೋದೆಲ್ಲ ಹೋಗಬೇಕು. ಒಂದು 10 ನಿಮಿಷದಲ್ಲೆಲ್ಲ ನಿಮಗೆ 10 ನಿಮಿಷನೂ ಬೇಡ, ಒಂದು 7 ಮಿನಿಟ್ಸ್ ಅಷ್ಟರಲ್ಲಿ ನಿಮ್ಗೊಂದು ಮುದ್ದೆ ರೆಡಿ ಆಗುತ್ತೆ. ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ಳಿ. ಈಗ ಕೈಗೆ ನೀರು ಹಚ್ಚಿಬಿಟ್ಟು ಹಿಂಗೆ ಮುಟ್ಟು ನೋಡಿದ್ರೆ ಕೈಗೆ ಅಂಟಬಾರ್ದು, ಆವಾಗ ಬೆಂದಿದೆ ಅಂತ ಅರ್ಥ. ಈಗ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಸೌಟ್ ಹಚ್ಚಿ ಈ ಮುದ್ದೆ ಬೇಯಿಸಿರ್ತೀರಲ್ಲ ಅದನ್ನು ಎತ್ಕೊಂಡು ಮುದ್ದೆ ಕಟ್ಕೋಬೇಕು. ಈ ರೀತಿ ಕಟ್ಕೊಳ್ಳಿ ಅಷ್ಟೇ. ಸೋ ಸಿಂಪಲ್. ಈ ನ್ಯೂಲಿ ಮ್ಯಾರಿಡ್ ಇರ್ತಾರೆ ನೋಡಿ, ಅವ್ರಿಗೆಲ್ಲ ಎಷ್ಟು, ನಮಗೆಲ್ಲ ಮುಂಚೆ ಬರ್ತಾನೆ ಇರಲಿಲ್ಲ. ಈಗ ನೋಡಿ ಎಷ್ಟು ವೀಡಿಯೋಸ್ಗಳೆಲ್ಲ ಆರಾಮಾಗಿ ಮಾಡ್ಕೋಬೋದು ನೀವು. ಹಿಂಗೆ ನೋಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಒಂದು ರೌಂಡ್ ಶೇಪ್ ಬರೋ ಥರ ಸುಮ್ಮನೆ ನೀವು ಕೈನ ಹಿಂಗೆ ಕದಲಿಸ್ತಾಯಿರಿ, ರೌಂಡ್ ಬಾಲ್ ಥರ ಆರಾಮಾಗಿ ಒಂದು ರೌಂಡ್ ಶೇಪ್ ಬರುತ್ತೆ. ಜಸ್ಟ್ ನೀರಲ್ಲಿ ಕೈ ತುಂಬ ಹಚ್ಕೋಬಾರ್ದು, ಜಸ್ಟ್ ಒದ್ದೆ ಮಾಡ್ಕೋಬೇಕು. ತುಂಬ ಹಂಚ್ಕೊಂಡು ಅದು ಪಸ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಶೈನ್ ಒಂಚೂರು ತುಪ್ಪ ಹಾಕ್ಕೊಂಡು ಹಿಂಗೆ ರೌಂಡ್ ಮಾಡಿಬಿಟ್ರೆ ಒಂದೊಳ್ಳೆ ಮುದ್ದೆ, ಒಂದು ಬಸ್ಸಾರು ಸೊಪ್ಪು ಸಾರಿಗೂ ಸೂಪರಾಗಿರುತ್ತೆ.